ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ಜಯ ಆಗಲಿದೆ ಅಂತ ಅವರ ಮನೆ ದೇವರು ಚಿಕ್ಕಮ್ಮದೇವಿ ದೇಗುಲದ ಅರ್ಚಕ ಲಿಂಗಣ್ಣ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ದೈವವಾಣಿ ತಿಳಿಸಿದಂತೆಯೇ ಸಿದ್ದರಾಮಯ್ಯನವರು ಗೆಲ್ತಾರೆ ಅಂತ ಲಿಂಗಣ್ಣ ಹೇಳಿದ್ದಾರೆ. ಈ ಹಿಂದೆ ಭುಜಬಲವನ್ನ ಎರಡೂ ಕಡೆ ಚಾಚು ಎನ್ನುವ ಮೂಲಕ ಎರಡು ಕಡೆ ಸ್ಪರ್ಧೆ ಮಾಡುವಂತೆ ಮಂಡ್ಯದ ಆದಿನಾಡು ಚಿಕ್ಕಮ್ಮ ತಾಯಿ ಸೂಚನೆಯನ್ನ ನೀಡಿತ್ತು. ಈಗ ಕೇಳಿದ್ರೆ ಅವನು ಅನುಗ್ರಹ ನನ್ನ ಮನಸ್ಸಲ್ಲಿ ಏನು ಸೃಷ್ಟಿ ಮಾಡ್ತಾಳೋ ಅದನ್ನ ನಾನು ಹೇಳ್ತಾ ಇದ್ದೀನಿ. 100ಕ್ಕೆ 100% ಖಂಡಿತಾನೆ. ನಮ್ಮ ಅವತ್ತು ಅಲ್ಲಿ ನಿಂತ ಹೇಳೋದು ಇದೇ ಭಾಷೆ, ಇಲ್ಲಿ ಹೇಳೋದು ಇದೇ ಭಾಷೆ. ಅದೇ ಅಮ್ಮ ಮೈದು ಅಂದಾಗ ಹೇಳ್ತಕ್ಕಂಥ ನಾಡ್ನುಡಿನೇ ಬೇರೆ ಇರ್ತದೆ. ಪ್ರೇರಣೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಈ ವಿಷಯದಲ್ಲಿ ಮಾತ್ರ. 100ಕ್ಕೆ 100% ಗೆಲ್ತಾರೆ. ನೀವು ಇವತ್ತು ಇನ್ನೊಂದು 24 ಗಂಟೆ ಟೈಮು ಅಂದ್ರೆ ನಮ್ಮ ಪ್ರಕಾರ ಅನ್ಕೊಂಡಿದ್ದ ಪ್ರಕಾರ ಲೀಡಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಸರಸಟ್ಟಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೇವೆ ಅಂತ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಆಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೈಕಮಾಂಡ್ ನನ್ನನ್ನ ಸಿಎಂ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳಲ್ಲ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಇತ್ತ ನನಗೆ ಸಿಎಂ ಸ್ಥಾನ ಕೊಟ್ಟರು ಕೂಡ ಬೇಡ ಅಂತ ಹೇಳಿದ್ದಾರೆ ರಾಮಲಿಂಗರೆಡ್ಡಿ. ನೋಡೋಣ ಅದು ಯಾವ ತರ ಹೈಕಮಾಂಡ್ನವ್ರ ತೀರ್ಮಾನ. ಅಲ್ಲಲ್ಲ, ಹೈಕಮಾಂಡ್ನವ್ರು ನನಗೆ ಸಿಎಂ ಕೊಡ್ತೀನಿ ಅಂದ್ರೆ ಬೇಡ ಅಂತಾರ. ಜಿಲ್ಲೆ ಜನತೆ ಆಗ್ರಹ ಒಂದು ಕೂಡ ಇತ್ತು. ಜನರ ಅಪೇಕ್ಷೆಗಳಿರುತ್ತೆ, ನಮ್ಮ ಕ್ಷೇತ್ರದವರ ಅಪೇಕ್ಷೆ ಇರುತ್ತೆ, ನಮ್ಮ ಮತದಾರರ ಅಪೇಕ್ಷೆ ಇರುತ್ತೆ. ಅದೆಲ್ಲವೂ ಅಪೇಕ್ಷೆಯಂತೆ ಆಗೋದಿಲ್ಲ. ನಮ್ಮಲ್ಲಿ ಭಾಳ ಕ್ಯಾಲ್ಕುಲೇಷನ್ಸ್. ನಾನು ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ಯಾರಿಗೆ ಆಡಳಿತ ಕೈ ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲ ಥರದ ಖಂಡಿತ ಇಲ್ಲ. ಕಾರಣ ಏನು ಅಂದರೆ ಈಗಾಗಲೇ ಇಬ್ಬರು ಮೂವರು ಆಗಬೇಕು ಅಂತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ನನ್ನದು ಇದು ಕೊನೆಯ ಎಲೆಕ್ಷನ್ನು ಅಂತ ಅವ್ರಿಗೂ ಆಸೆ ಇರುತ್ತೆ, ಶಿವಕುಮಾರ್ಗೂ ಆಸೆ ಇರುತ್ತೆ, ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ, ಎಂ ಬಿ ಪಾಟೀಲರು ಹೇಳ್ಕೊಂಡಿದ್ದಾರೆ. ಅದರಿಂದ ಹೇಳ್ಕೊಂಡಿರತಕ್ಕಂಥವರಲ್ಲಿ ಯಾರಾದರೂ ಮತ್ತು ಇದನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಆಮೇಲೆ ಹೈಕಮಾಂಡು ವೋಟ್ ಹಾಕುವಾಗ ಕಿರಿಕ್ ತೆಗೆದಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಉದ್ದೇಶ ಪೂರ್ವಕವಾಗಿ ಗೊಂದಲವನ್ನ ಮೂಡಿಸಿ 1 ತಾಸು ವೋಟಿಂಗ್ ನಿಲ್ಲಿಸಿದ್ದಂತ ಸೈಯದ್ ಇಮಾದುಲ್ಲಾ, ನಾನು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಬಿಜೆಪಿ ಸಿಗ್ನಲ್ ಬಂತು ಅಂತ ನಾಟಕವಾಡಿ ಇವಿಎಂ ಹ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ಗೊಂದಲವನ್ನ ಮೂಡಿಸಿದ. ಈತನ ವಿರುದ್ಧ ಆಡುಗೋಡಿ ಠಾಣೆಯಲ್ಲಿ ಸೈಯದ್ ಇಮಾದುಲ್ಲಾ ಎಂಬಾತನ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 177 ಅಡಿಯಲ್ಲಿ ಕೇಸನ್ನ ದಾಖಲಿಸಿ ಈತನನ್ನ ಬಂಧಿಸಲಾಗಿದೆ.